ಮೇಡಮ್ ಸೈಡ್ ಸೈಡ್ ನನ್ನ ನಾದಿನಿ ಮದುವೆಲಂತೂ ನಾವು ಫನ್ ಮಾಡಿದ್ದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವೆಲ್ಲ ನನ್ನ ನಾದಿನಿ ಮದುವೆಯ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ಏನೇ ಆದ್ರೂ ಫಸ್ಟ್ ಸ್ಟಾರ್ಟ್ ಆಗೋದು ಹಳದಿ ಶಾಸ್ತ್ರದಿಂದ ಅಲ್ವಾ? ನಾವಂತೂ ಯಾವ್ದು ಮಿಸ್ ಮಾಡ್ದಂಗೆ ಎಲ್ಲ ಈವೆಂಟ್ ನ ತುಂಬಾನೇ ಎಂಜಾಯ್ ಮಾಡಿದ್ವಿ. ಮದುಮಗಳಿಗೆ ಏನ್ ಹೊಸದೋ ಏನ್ ಹಳೇದೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಇವೆಲ್ಲ ಹೊಸದೇ. ಯಾಕಂದ್ರೆ ನಮ್ಮೂರಲ್ಲಿ ನಡೆಯೋ ಮದ್ವೆ ಶಾಸ್ತ್ರಕ್ಕೂ ಹಾಸನಲ್ಲಿ ನಡೆಯೋ ಮದ್ವೆ ಶಾಸ್ತ್ರಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಆದ್ರೂ ಒಂಥರ ಚೇಂಜ್ ಸಖತ್ ಚೆನ್ನಾಗಿತ್ತು. ನಾನಂತೂ ಯಾರಾದ್ರೂ ಶಾಸ್ತ್ರ ಮಾಡ್ತಾ ಇದ್ರೆ ಏನ್ ಶಾಸ್ತ್ರ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ. ಹಾಗೋ ಈಗೋ ಈ 4 ವರ್ಷದಲ್ಲಿ ತುಂಬಾನೇ ಕಲ್ತಿದ್ದೀನಿ. ಒಂದ್ ಕಡೆಯಿಂದ ಅರ್ಶಿನ ಶಾಸ್ತ್ರ ಆಗ್ತಿದ್ರೆ ಇನ್ನೇನ್ ಮಕ್ಕಳಿಗೆ ಕೇಕ್ ಕೊಟ್ಟು ಕೂರ್ಸಿದ್ರು. ನನ್ ಮಗಳಿಗಂತೂ ಅದೇ ಖುಷಿ ಆಗ್ಬಿಡ್ತು. ಇನ್ನ ಅರ್ಶಿನ ಎಲ್ಲ ಹಾಕಿದ್ಮೇಲೆ ಈ ತರ ನೀರ್ ಹಾಕ್ತಾರೆ. ಅದಂತೂ ಕಾಮನ್, ಎಲ್ಲರಿಗೂ ಗೊತ್ತಿದೆ. ನಾನೇನು ಹೊಸದಾಗಿ ಹೇಳಬೇಕು ಅನ್ನೋದು ಏನೂ ಇಲ್ಲ. ಆದ್ರೂ ನಮ್ಮ ಹಾಸನ್ ವೆದರಿಗೆ ಮದುಮಗಳಿಗಂತೂ ಸ್ವಲ್ಪ ಕಷ್ಟನೇ ಆಗ್ಬೋದು. ನೀರೆಲ್ಲ ಹಾಕಿದ್ಮೇಲೆ ಎಲ್ಲ ಮುತ್ತೈದೆಂದ್ರು ಎಲ್ಲ ಸೇರ್ಕೊಂಡು ಆರತಿ ಮಾಡಿ ಮದುಮಗಳನ್ನ ಯಾವ ತರ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. 3 ದಿವಸದ ಪ್ರೋಗ್ರಾಮ್ ಅಲ್ಲಿ ನೆಕ್ಸ್ಟ್ ಪ್ರೋಗ್ರಾಮೇ ಈ ಮೆಹಂದಿ ಶಾಸ್ತ್ರ. ಆದ್ರೂ ನಮ್ಮ ಮಂಗಳೂರು ಕಡೆ ಮೆಹಂದಿ ಶಾಸ್ತ್ರನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಹಾಸನಲ್ಲಿ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಇಲ್ಲಿ ಮೆಹಂದಿ ಆರ್ಟಿಸ್ಟ್ ಬಂದಿದ್ರಲ್ಲ, ಸೊ ಹಾಗಾಗಿ ಅವರೇ ನಮಗೆ ಮೆಹಂದಿನ ಬಿಡಿಸಿದ್ರು. ಮೆಹಂದಿ ಶಾಸ್ತ್ರನ ಮಧ್ಯಾಹ್ನಕ್ಕೆ ಇಟ್ಕೊಂಡಿದ್ರು. ಇನ್ನ ರಾತ್ರಿಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಂದ ಹಾರ ಹಾಕಿಸ್ಕೊ ಬಂದು ಬಳೆ ಶಾಸ್ತ್ರನ ಮಾಡ್ತಾರೆ. 3 ಕಡೆ ಸಪ್ರೇಟ್ ಆಗಿ ಈ ತರ ಬಳೆ ಶಾಸ್ತ್ರ ಏನು ಮಾಡಲ್ಲ. ಇಲ್ಲಿ ಬಳೆಗಾರ ಬಂದು ಬಳೆನ ತೊಡಸ್ಬೇಕಂತೆ. ಇಲ್ಲಿ ಮದುಮಗಳಿಗಷ್ಟೇ ಬಳೆ ತೊಡ್ಸೋದಲ್ಲ, ಎಲ್ಲರೂ ಬಂದವರೆಲ್ಲ ತೊಡ್ಕೊಂಡು ಹೋಗ್ತಾರೆ. ಮೊದ್ಲಿಗೆ ಮದುಮಗಳೇ ಬಳೆ ತೊಡಸ್ಕೊತಾಳೆ. ಅದಾದ್ಮೇಲೆ ಒಬ್ಬೊಬ್ಬರಾಗಿ ಹೋಗಿ ಅವ್ರ ಕೈನ ಬಳೆಗಾರನ ಹತ್ರ ಕೊಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಳೆನ ತೊಡಸ್ಕೊತಾರೆ. ಮೊದ್ಲಿಗೆ ಮದುಮಗಳು ಮಾಡ್ಬೇಕಾಗಿರೋದು ಆ ಬಳೆ ತಂದಿರ್ತಾರೆ ನೋಡಿ, ಅದಕ್ಕೆ ಪೂಜೆನ ಮಾಡ್ತಾಳೆ. ಇಲ್ಲಂತೂ ಶಾಸ್ತ್ರದ ಮೇಲೆ ಶಾಸ್ತ್ರಗಳು. ಅದಷ್ಟೇ ಅಲ್ಲ, ಇಲ್ಲಿ ಗೌರಿ ಬಳೆ ಅಂದ್ರೆ ಕಪ್ಪು ಬಳೆನೆ ಮದುಮಗಳು ತೊಡ್ಕೋಬೇಕು. ಅದ್ರ ಜೊತೆಗೆ ಬಂದವರೆಲ್ಲ ಮುತ್ತೈದೆಂದ್ರು ಆಸೆ ಪಡ್ಕೊಂಡು ಕಪ್ಪು ಬಳೆನ ತೊಡಸ್ಕೊಂಡು ಹೋಗ್ತಾರೆ. ಬಂದವರೆಲ್ಲ ಮದುವೆಗೆ ಅದೇ ಬಳೆನ ಹಾಕೋತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ತರ ಬಳೆ ತೊಡಸ್ಕೊಳ್ಳೋದಂದ್ರೆ ಎಲ್ಲರಿಗೂ ಅಷ್ಟೊಂದು ಇಷ್ಟ. ನಾನು ಮದುವೆ ಆಗಿ ಬಂದ್ಮೇಲೆ ಈ ತರ ಶಾಸ್ತ್ರಗಳನ್ನ ನಾನು ಮಿಸ್ ಮಾಡಲ್ಲ. ನನಗೂ ಅಷ್ಟೇ ಕೈ ತುಂಬಾ ಬಳೆ ತೊಡಸ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಅವರಾಗೆ ತೊಡಸ್ತೀನಿ ಅಂದ್ರೆ ನಮಗೇನ್ ಪ್ರಾಬ್ಲಮ್ ಹೇಳಿ, ಆರಾಮಾಗೆ ತೊಡಸ್ಕೋಬಹುದು. ಆದ್ರೆ ಇಲ್ಲೊಂದೇ ಪ್ರಾಬ್ಲಮ್, ನಾನ್ ಬಳೆ ತೊಡಸ್ಕೊತಿರ್ಬೇಕಾದ್ರೆ ನನ್ನ ಮಗಳು ತುಂಬಾನೇ ಆಸೆ ಪಡ್ತಾ ಇದ್ಲು, ಅಮ್ಮ ನನ್ಗೂ ಬಳೆ ತೊಡ್ಸು ಅಂತ. ಆದ್ರೆ ಅವಳ ಸೈಜಿಗಾಗೋ ಬಳೆ ಇಲ್ವೇ ಇಲ್ಲ. ಆದ್ರೆ ಕೆಲವರು ಬಳೆ ತೊಡ್ಸೋರು ಚಿಕ್ಕ ಚಿಕ್ಕ ಪುಟಾಣಿ ಬಳೆಗಳನ್ನ ತರ್ತಾರೆ. ಆದ್ರೆ ಇವ್ರ ಹತ್ರ ಈ ಸಲ ಅದಿರ್ಲಿಲ್ಲ. ಬಳೆ ತೊಡ್ಸೋ ಶಾಸ್ತ್ರ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಶಾಸ್ತ್ರನೇ ಆಸೆ ಹಾಕೋದು. ನನ್ಗೂ ಮದ್ವೆ ಆದ ಹೊಸದ್ರಲ್ಲಿ ಆಸೆ ಹಾಕೋದು ಅಂದ್ರೆ ಏನಪ್ಪಾ ಇದು ಅಂತ ಅನ್ಕೊಳ್ವೆ. ಆದ್ರೆ ಬರ್ತಾ ಬರ್ತಾ ನೋಡಿ ನನ್ಗೂ ಈಗ ಅಭ್ಯಾಸ ಆಗೋಯ್ತು. ಅಕ್ಕಿಲಿ ಈ ತರ ರಂಗೋಲಿ ಬಿಡಿಸಿ ಅದೇನೇನೋ ಕತೆಗಳನ್ನ ಹೇಳ್ತಾರೆ. ಆದ್ರೆ ದೇವ್ರಾಣೆ ನನಗಂತೂ ಅದು ಗೊತ್ತಿಲ್ಲ. ಇವರಲ್ಲಿ ಬಿಡಿಸ್ತಿರೋ ಅಕ್ಕಿ ರಂಗೋಲಿ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಇದ್ರಲ್ಲಿ ಫ್ಯಾಮಿಲಿ ಸ್ಟೋರಿನೇ ಬರುತ್ತಂತೆ. ಇನ್ನ ಕೆಲವರು ಪ್ಲೇನ್ ಅಕ್ಕಿಲಿ ಇದ್ ಮಾಡಿದ್ರೆ, ಇನ್ನ ಕೆಲವರು ಕಲರ್ ಅಕ್ಕಿನಿ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ಈ ತರ ರಂಗೋಲಿನ ಬಿಡ್ತಾರೆ. ಆದ್ರೆ ಇವೆಲ್ಲ ಮಾಡೋದಕ್ಕೆ ಯಾರಾದ್ರೂ ದೊಡ್ಡವ್ರು ಬೇಕೇ ಬೇಕು. ಯಾಕಂದ್ರೆ ಇದು ಒಂದ್ಸಲ ನೋಡಿದ್ರೆ ಏನು ಅರ್ಥ ಆಗಲ್ಲ. ಇಲ್ಲಿ ಇವರು ರಂಗೋಲಿನ ಹಾಕ್ತಾ ಇರ್ಬೇಕಾದ್ರೆ ನಾನೇನೋ ವಿಸ್ಮಯ ನೋಡ್ತಿದ್ದೀನಿ ಅನ್ನೋ ತರ ನೋಡ್ತಾ ಇದ್ದೆ. ಅದಕ್ಕೆ ಎಲ್ಲರೂ ನಿಮ್ ಕಡೆ ಈ ಶಾಸ್ತ್ರ ಮಾಡಲ್ವಾ ಅಂತ ಕೇಳ್ತಾ ಇದ್ರು. ನಮ್ ಕಡೆ ಶಾಸ್ತ್ರಗಳೆಲ್ಲ ಬೇಗ ಮುಗಿಸ್ಕೊಂಡು ಯಾವಾಗ DJ ನೈಟ್ ಓಪನ್ ಮಾಡ್ತಾರೆ ಅಂತಲೇ ಕಾಯ್ತಾ ಇರ್ತೀವಿ ನಾವು. ಯಾಕಂದ್ರೆ ಆ ಮೆಹಂದಿ ದಿವಸ ಮಾಡೋ ಫನ್ ಅಂತೂ ನಾವು ಜೀವನದಲ್ಲಿ ಮರೆಯಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆದ್ರೆ ಮದುವೆ ಆಗಿ ಬಂದ್ಮೇಲೆ ಇಲ್ಲಿ ಈ ತರ ಶಾಸ್ತ್ರನ ನೋಡ್ತಾ ಇದ್ದೀನಿ. ಈ ತರ ಆ ರಂಗೋಲಿ ಮೇಲೆ ಮಣೆನ ಇಟ್ಟು ಮಧ್ಯದಲ್ಲಿ ಗುಂಡ್ಕಲ್ನ ಇಡ್ತಾರೆ. ನಾನಂತೂ ಕ್ಯೂರಿಯಾಸಿಟಿಲಿ ಇದ್ಯಾಕೆ ಈ ತರ ಗುಂಡ್ಕಲ್ನ ಇಟ್ಟಿದ್ದಾರೆ ಅಂತ ಇವ್ರ ಹತ್ರ ವಿಚಾರಿಸಿದ್ರೆ ಇವರು ಅದೇನೋ ಫ್ಯೂಚರ್ ಬೇಬಿ ಅಂತಾನೂ ಹೇಳ್ತಾ ಇದ್ರು. ನನಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಮದುಮಗಳು ಅಷ್ಟೇ ದೇವಸ್ಥಾನದಿಂದ ಬರ್ತಾ ಹಾಕೊಂಡಿರೋ ಹಾರನ ಹಾಕೊಂಡು ಈ ರಂಗೋಲಿ ಸುತ್ತ ಪ್ರದಕ್ಷಿಣೆ ಮಾಡಿ ಅದಕ್ಕೆ ಪೂಜೆನ ಮಾಡಿ ಈ ತರ ಕೂರಿಸ್ತಾರೆ.
ಒಂದ್ ಕಡೆಯಿಂದ ಮದುಮಗಳು ಕೂತ್ರೆ ಇನ್ನೊಂದ್ ಕಡೆಗೆ ಹಿಂಗಾರದಿಂದ ರೆಡಿ ಮಾಡಿರೋ ಕಳಶನ ಇಡ್ತಾರೆ. ಆ ಕಳಶದ ಹತ್ರ ಗಂಡು ಕೂರ್ತಾನೆ ಅಂತ ಹೇಳ್ತಾರೆ. ಇವತ್ತು ಆ ಕಳಶ ಕೂತ್ರೆ ನಾಳೆ ಹಸೆ ಮನೇಲಿ ಗಂಡು ಕೂತಿರ್ತಾನೆ. ಇನ್ನ ಈ ಶಾಸ್ತ್ರ ಎಲ್ಲ ಆದ್ಮೇಲೆ ಮುತ್ತೈದೆಯಂದ್ರು ಇವರಿಗೆ ಆಶೀರ್ವಾದನ ಮಾಡ್ತಾರೆ. ಮೊದ್ಲಿಗೆ ಕೆಂಪಾರ್ತಿನ ಮಾಡಿ ಆಮೇಲೆ ಅದೇನ್ ಕಳಶ ಇರುತ್ತೆ ನೋಡಿ ಅದ್ರಲ್ಲೂ ಆರತಿ ಮಾಡಿ ಇನ್ನ ಅಲ್ಲಿ ಅಕ್ಕಿಲಿ ರಂಗೋಲಿ ಹಾಕಿರ್ತಾರಲ್ಲ, ಸೊ ಅದ್ರಿಂದ ಇವ್ರಿಗೆ ಆಶೀರ್ವಾದನ ಮಾಡ್ತಾರೆ. ಈ ಆಶೀರ್ವಾದ ಅಂದ್ರೆ ಬರೀ ಆಶೀರ್ವಾದ ಅಲ್ಲ, ಆ ವೀಳ್ಯದೆಲೆನ 3 ಸಲ ಕೈಗೆ ಮುಟ್ಸಿ ಅದು ರಿಟರ್ನ್ ಕೊಡ್ಬೇಕಾದ್ರೆ ಅವಳದು ಒಂದು ಡಿಮ್ಯಾಂಡ್ ಇರುತ್ತೆ. ಆ ಮದುಮಗಳು ಏನ್ ಡಿಮ್ಯಾಂಡ್ ಮಾಡ್ತಾಳೆ ಆ ಡಿಮ್ಯಾಂಡ್ನ ನಾವು ಈಡೇರಿಸ್ಬೇಕು. ಇದು ಒಂಥರ ಚೆನ್ನಾಗಿತ್ತು. ಆದ್ರೆ ಪಾಪ ನಮ್ಮ ಹುಡುಗಿ ಜಾಸ್ತಿ ಏನು ಯಾರ ಹತ್ರನೂ ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ. ನಿಮ್ ಗಂಡನ್ ಹೆಸರು ಹೇಳಿ ಸಾಕು ಅಂತ ಹೇಳ್ತಾ ಇದ್ಲು. ಆದ್ರೂ ಎಲ್ಲಾರ ಮುಂದೆ ನಾಚ್ಕೊಂಡು ತಮ್ ಗಂಡನ್ ಹೆಸರು ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇನ್ನ ನಾನು ಪಾರು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಶಾಸ್ತ್ರನ ಮಾಡಂಗಿಲ್ಲ ಅಂತ ಹೇಳಿದ್ರು. ನಾವು ಅತ್ತಿಗೆರಾಗಿರೋದ್ರಿಂದ ಅವಳಿಗೆ ಮಡ್ಲಕ್ಕಿನ ಕೊಟ್ವಿ. ಇನ್ನ ಮಡ್ಲಕ್ಕಿ ಕೊಟ್ಟಾದ್ಮೇಲೆ ಅವಳಿಗೆ ಅರ್ಶನ ಕುಂಕುಮ ಹಾಕಿ ಹಾಗೆ ಆಶೀರ್ವಾದನ ಮಾಡಿದ್ವಿ. ನನ್ನ ಮಗಳಂತೂ ನನಗೆ ಯಾವ ಶಾಸ್ತ್ರನೂ ಸರಿಯಾಗಿ ಮಾಡಕ್ ಬಿಡ್ತಾ ಇರ್ಲಿಲ್ಲ. ನನಗಿಂತ ಜಾಸ್ತಿ ಅವಳೇ ಕ್ಯೂರಿಯಸ್ ಆಗಿ ಎಲ್ಲಾನು ನೋಡ್ಕೊಂಡು ನಿಂತಿದ್ಲು. ನಾನೇ ನನಗ್ ಗೊತ್ತಿಲ್ಲದೆ ಇವ್ರ ಮುಖ ನೋಡ್ಕೊಂಡು ಎಲ್ಲ ಶಾಸ್ತ್ರನೂ ಮಾಡ್ತಿದ್ದೆ. ಇನ್ನ ಇವೆಲ್ಲ ಶಾಸ್ತ್ರ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನೈಟ್ ಅಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ರು. ವಂಶಿ ರಿಸೆಪ್ಷನ್ ಅಲ್ಲಿ ತುಂಬಾ ಇಷ್ಟ ಆಗಿದ್ದ ಪಾರ್ಟು ಇದಾಗಿತ್ತು.
ಇನ್ನ ನಮ್ ಹಾಸನ್ ಕಡೆ ಮದ್ವೆ ಊಟ ಅಂತೂ ಹೇಳೋದೇ ಬೇಡ, ಅಷ್ಟೊಂದ್ ಚೆನ್ನಾಗಿರುತ್ತೆ. ಅದು ವೆಜ್ಜೇ ಆಗ್ಲಿ ನಾನ್ ವೆಜ್ಜೇ ಆಗ್ಲಿ. ನನ್ ಮಗಳಿಗಂತೂ ಈ ರಿಸೆಪ್ಷನ್ ಅಲ್ಲಿ ಹಾಕಿದ್ದ ಔಟ್ಫಿಟ್ ಅಂತೂ ಸೂಪರ್ ಆಗಿ ಕಾಣ್ತಾ ಇತ್ತು. ಅವಳಿಗೊಂಥರ ಅದು ಪರ್ಫೆಕ್ಟ್ ಆಗಿತ್ತು. ಅವಳಿಗೂ ಅಷ್ಟೊಂದ್ ಖುಷಿಯಾಗಿತ್ತು ಅದನ್ನ ಹಾಕೊಂಡು. ನೈಟ್ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಇನ್ನ ನೆಕ್ಸ್ಟ್ ಅದೇ ಚೌಟ್ರಿಗೆ ಬೆಳಗ್ಗೆ ಬೆಳಗ್ಗೆ ಬಂದ್ರೆ ಫೈನಲಿ ಇನ್ನೇನಿಲ್ಲ, ಮದ್ವೆನೆ ಬಿಡಿ. ಬೆಳಗ್ಗೆ ದಾರೆ ಬೇಗ ಇದ್ದಿದ್ರಿಂದ ನಾವು ಬೇಗನೆ ಚೌಟ್ರಿಗೆ ಹೋಗಿದ್ವಿ. ಅಲ್ಲೇ ತಿಂಡಿನೂ ಮಾಡ್ಕೊಂಡ್ವಿ. ಏನಾಗಿ ಬೇಕಿರೋದು ಹೊಟ್ಟೆಗೆ ಅಲ್ವಾ, ಅದಾದ್ಮೇಲೆ ಎಲ್ಲ ಮುಂಚಿನ ದಿವ್ಸನೇ ಮದುಮಗ ಬಂದಿರೋದ್ರಿಂದ ಚೌಟ್ರಿಲೇ ಎಲ್ಲ ಉಳ್ಕೊಂಡಿದ್ರು. ಮದ್ವೆ ಮಾಡ್ಸೋ ಪುರೋಹಿತರು ಅಷ್ಟೇ ಒಂದೊಂದೇ ಶಾಸ್ತ್ರಕ್ಕೆ ಮದುಮಗಳನ್ನ ಮಂಟಪಕ್ಕೆ ಕರಿತಾ ಇದ್ರು. ಮದುಮಗಳ ಮುಖದಲ್ಲಂತೂ ಏನೋ ಒಂಥರ ಗಾಬರಿ. ಈ ಮದ್ವೆ ಅಂದ್ರೆ ಸುಮ್ನೆ ಅಲ್ವಲ್ಲ, ಲೈಫಲ್ಲಿ ಒಂದ್ಸಲ ಆಗೋ ಮದ್ವೆ, ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇ ಗೊತ್ತಾಗೋದು. ಹಸೆ ಮನೆಯಲ್ಲಿ ಕೂತಿದ್ದಾಗ ಏನ್ ಮಾಡ್ಬೇಕು ಅಂತಲೇ ತೋಚಲ್ಲ. ಮಂಗಳೂರು ಕಡೆ ಒಬ್ರೋ ಇಬ್ರೋ ದಾರೆನ ಒಯ್ತಾರೆ, ಆದ್ರೆ ಇಲ್ಲಿ ಬಂದವರೆಲ್ಲರೂ ದಾರೆ ಒಯ್ದು ಆಶೀರ್ವಾದನ ಮಾಡ್ತಾರೆ. ಹಾಗೆ ನಾನು ನನ್ ಗಂಡ ಜೋಡಿಯಾಗಿ ಹೋಗಿ ಆಶೀರ್ವಾದನ ಮಾಡ್ಬಂದ್ವಿ. ಇನ್ನ ತಾಳಿ ಕಟ್ಟಿದ ತಕ್ಷಣ ಶಾಸ್ತ್ರಗಳು ಮುಗಿಯಲ್ಲ. ಆಮೇಲಿಂದ ಸಪ್ತಪದಿ ತುಳಿಯೋದು ಹಾಗೆ ನಕ್ಷತ್ರ ನಮಸ್ಕಾರ ಅಂತಲೂ ಮಾಡಿಸ್ತಾರೆ. ಇನ್ನ ಒಂದ್ ಮದ್ವೆ ಅಂದ್ಮೇಲೆ ಲಾಸ್ಟ್ ಸೆಗ್ಮೆಂಟ್ ಹುಡುಗಿನ ಹುಡುಗನ್ ಕೈಗೆ ಒಪ್ಸೋದು. ಎಲ್ಲದಕ್ಕಿಂತ ಬೇಜಾರು ಇದೆ ನೋಡಿ. ಮದ್ವೆನೆಲ್ಲ ಅಷ್ಟೊಂದು ಎಂಜಾಯ್ ಮಾಡ್ಬಿಟ್ಟು ಆದ್ರೆ ಈ ಲಾಸ್ಟ್ ಸೆಗ್ಮೆಂಟ್ ನೋಡೋದಂತೂ ತುಂಬಾನೇ ಬೇಜಾರಾಗುತ್ತೆ. ಸೊ ಇದಿಷ್ಟೆಲ್ಲ ನನ್ನ ನಾದ್ನಿ ಮದ್ವೆಯ ಕಂಪ್ಲೀಟ್ ವ್ಲಾಗ್ ಆಗಿತ್ತು. ನಮ್ ಹಾಸನ್ ಕಡೆ ಮದ್ವೆ ಶಾಸ್ತ್ರ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.